ಸಿಲ್ಕ್ ಸ್ಮಿತಾ 80 ಮತ್ತು 90ರ ದಶಕದಲ್ಲಿ ಭಾರತೀಯ ಚಿತ್ರರಂಗವನ್ನೇ ತಮ್ಮ ಮಾಂತ್ರಿಕ ಕಣ್ಣುಗಳಿಂದ ಸೌಂದರ್ಯದಿಂದ ಶಾಸಕಿಯಂತೆ ಆಳಿದ ನಟಿ. ಸುಮಾರು 450ಕ್ಕೂ ಹೆಚ್ಚು ಸಿನಿಮಾಗಳು, ಪ್ರತಿಯೊಂದು ದೊಡ್ಡ ಬಜೆಟ್ ಚಿತ್ರದಲ್ಲೂ ಅವರದ್ದೇ ಒಂದು ಹಾಡು ಕಡ್ಡಾಯವಾಗಿತ್ತು. ಕೇವಲ ಒಂದು ಹಾಡಿಗೆ ಇಡೀ ಸಿನಿಮಾದ 10% ಸಂಭಾವನೆ ಪಡೆಯುತ್ತಿದ್ದ ನಟಿ. ಆದರೆ ಅಷ್ಟೊಂದು ಜನಪ್ರಿಯತೆ, ಕೋಟಿ ಕೋಟಿ ಸಂಪಾದನೆ ಮತ್ತು ವೈಭವದ ಬದುಕಿನ ನಡುವೆ ಆ ನಟಿ ದಿಢೀರನೆ ಕತ್ತಲ ಜಗತ್ತಿಗೆ ಜಾರಿ ಶವವಾಗಿ ಸಿಕ್ಕಿದ್ದು ಹೇಗೆ? ಸ್ನೇಹಿತರೆ, ಅವತ್ತು ನಡೆದಿದ್ದು ಅವರ ಆತ್ಮಹತ್ಯೆಯೋ ಅಥವಾ ಯಾರಾದರೂ ಹೂಡಿದ ಒಂದು ಕೊಲೆಯ ಸಂಚೋ? ಸ್ನೇಹಿತರೆ, ಆ ಕಪ್ಪು ರಾತ್ರಿ 1996 ಸೆಪ್ಟೆಂಬರ್ 23, ಸಮಯ ರಾತ್ರಿ 9:10. ಸಿಲ್ಕ್ ಸ್ಮಿತಾ ತಮ್ಮ ಅತ್ಯಂತ ಆಪ್ತ ಗೆಳತಿ ನಟಿ ಅನುರಾಧ ಅವರಿಗೆ ಕರೆ ಮಾಡ್ತಾರೆ. ಅನುರಾಧ ಫೋನ್ ಹಿಡಿದ ತಕ್ಷಣ ಸ್ಮಿತಾ ಧ್ವನಿಯಲ್ಲಿ ಕಂಗಾಲಾದ ಭಾವನೆ ಎದ್ದು ಕಾಣುತ್ತಿರೋದನ್ನು ಕಾಣ್ತಾರೆ. ನೀನು ತಕ್ಷಣ ನನ್ನ ಮನೆಗೆ ಬರಲು ಸಾಧ್ಯವೇ ಎಂದು ಗೋಗರಿಯುವ ಒಂದು ಶಬ್ದ ಕೇಳಿ ಬರುತ್ತೆ. ಆದರೆ ಆ ರಾತ್ರಿ ಅನುರಾಧ ಅವರ ಪತಿ ಮನೆಯಲ್ಲೇ ಇರಲಿಲ್ಲ. ಮಕ್ಕಳನ್ನು ಒಂಟಿಯಾಗಿ ಬಿಟ್ಟು ಬರಲು ಸಾಧ್ಯವಾಗದೆ ನಾಳೆ ಬೆಳಿಗ್ಗೆ ಮೊದಲ ಕೆಲಸವಾಗಿ ಬರುವೆ ಎಂದು ಹೇಳಿ ಫೋನನ್ನು ಕಟ್ ಮಾಡಿಬಿಡ್ತಾರೆ. ಆದರೆ ಅನುರಾಧ ಅವರಿಗೆ ಗೊತ್ತಿರಲಿಲ್ಲ ಅದು ತಮ್ಮ ಗೆಳತಿಯ ಕೊನೆಯ ಕರೆಯಾಗುತ್ತೆ ಎಂದು. ಮಾರನೇ ದಿನ ಬೆಳಿಗ್ಗೆ 9 ಗಂಟೆಗೆ ಇಡೀ ದಕ್ಷಿಣ ಭಾರತವನ್ನೇ ಬೆಚ್ಚಿ ಬೀಳಿಸುವ ಒಂದು ಸುದ್ದಿ ಟಿವಿಯಲ್ಲಿ ಪ್ರಸಾರವಾಯಿತು. ಚೆನ್ನೈನ ಪ್ರಶಾಂತವಾದ ಪಾಂಡಿ ಬಜಾರ್ನ ತಮ್ಮ ಮನೆಯಲ್ಲೇ ಸಿಲ್ಕ್ ಸ್ಮಿತಾ ಶವವಾಗಿ ಪತ್ತೆಯಾಗಿರ್ತಾರೆ. ಸುದ್ದಿ ಕೇಳಿ ಓಡೋಡಿ ಬಂದ ಅನುರಾಧಗೆ ಸರ್ಕಾರಿ ಆಸ್ಪತ್ರೆಯ ಪೋಸ್ಟ್ಮಾರ್ಟಮ್ ಕೊಠಡಿಯ ಮೂಲೆಯಲ್ಲಿ ಕಾದಿತ್ತು ಕರುಳು ಹಿಂಡುವ ಒಂದು ದೃಶ್ಯ. ಬದುಕಿದಾಗ ಯಾರ ಒಂದು ನೋಟಕ್ಕಾಗಿ ಸಾವಿರಾರು ಅಭಿಮಾನಿಗಳು ಮುಗಿ ಬೀಳುತ್ತಿದ್ರೋ, ಯಾವ ನಟಿಯ ಕಾಲ್ಶೀಟ್ಗಾಗಿ ದೊಡ್ಡ ದೊಡ್ಡ ನಿರ್ಮಾಪಕರು ಕ್ಯೂ ನಿಲ್ಲುತ್ತಿದ್ರೋ, ಅದೇ ನಟಿಯ ಶವದ ಮೇಲೆ ಆಸ್ಪತ್ರೆಯ ಮೂಲೆಯಲ್ಲಿ ನೊಣಗಳು ಮುಸುಕುತ್ತಿದ್ದವು. ಅನುರಾಧ ಕಣ್ಣೀರು ಹಾಕುತ್ತಾ ತಮ್ಮ ಸೀರೆಯ ಸೆರಗಿನಿಂದ ಆ ನೊಣಗಳನ್ನು ಓಡಿಸುತ್ತಾ, ಯಾಕಮ್ಮ ಹೀಗೆ ಮಾಡಿದೆ? ಆ ರಾತ್ರಿ ನಾನು ಬಂದಿದ್ರೆ ನೀನು ಬದುಕುತ್ತಿದ್ದೆಯಾ ಎಂದು ಗೊಳೋ ಎಂದು ಹೊತ್ತು ಬಿಡ್ತಾರೆ. ಆದರೆ ಆ ಪ್ರಶ್ನೆಗೆ ಉತ್ತರ ಹೇಳಲು ಸ್ಮಿತಾ ಬದುಕೇ ಇರಲಿಲ್ಲ. ಆದರೆ ನಿಜವಾದ ಮಿಸ್ಟರಿ ಶುರುವಾಗೋದು ಇಲ್ಲಿಂದಲೇ. ಪೊಲೀಸರು ಮನೆಗೆ ಬಂದಾಗ ಸಿಲ್ಕ್ ಸ್ಮಿತಾ ಅವರ ಶವ ಸೀಲಿಂಗ್ ಫ್ಯಾನ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಇತ್ತು. ಮೇಲ್ನೋಟಕ್ಕಿದು ಆತ್ಮಹತ್ಯೆಯಂತೆ ಕಂಡರೂ ಘಟನಾ ಸ್ಥಳದಲ್ಲಿ ಸಿಕ್ಕ ಸಾಕ್ಷ್ಯಗಳು ಮತ್ತು ಆ ನಂತರದ ಬೆಳವಣಿಗೆಗಳು ಇದೊಂದು ಯೋಜಿತ ಕೊಲೆ ಎಂಬ ಅನುಮಾನವನ್ನು ಹುಟ್ಟುಹಾಕ್ತವೆ. ಇಲ್ಲಿ ಮೊದಲನೇ ರಹಸ್ಯ ಸಾಕ್ಷ್ಯ, ಘಟನಾ ಸ್ಥಳದಲ್ಲಿ ಒಂದು ಸಿಕ್ಕ ಡೆತ್ ನೋಟ್. ಆ ಆತ್ಮಹತ್ಯೆ ಪತ್ರದಲ್ಲಿ ನಾನು ಪ್ರೀತಿಸಿದ ವ್ಯಕ್ತಿ ನನ್ನನ್ನು ಮೋಸಗೊಳಿಸಿದ, ನನ್ನ ಹಣ ಆಭರಣಗಳನ್ನು ದೋಚಿ ದೈಹಿಕವಾಗಿ ಹಲ್ಲೆ ನಡೆಸಿದ, ನಾನು ಪ್ರೀತಿಸಿದ ಮತ್ತೊಬ್ಬ ವ್ಯಕ್ತಿಯು ನನಗೆ ಬೆನ್ನಿಗೆ ಚೂರಿ ಹಾಕಿದ್ದ, ಈ ನೋವನ್ನು ತಾಳಲಾರದೆ ನಾನು ಸಾಯ್ತಿದ್ದೇನೆ ಎಂದು ತೆಲುಗಿನಲ್ಲಿ ಬರೆಯಲಾಗಿತ್ತು. ಆದರೆ ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಇತ್ತು. ಸಿಲ್ಕ್ ಸ್ಮಿತಾ ಅವರ ಸ್ವಂತ ತಾಯಿ ಮತ್ತು ಸಹೋದರ ಪೊಲೀಸರಿಗೆ ನೀಡಿದ ಹೇಳಿಕೆಯಲ್ಲಿ ಸ್ಮಿತಾಗೆ ತೆಲುಗು ಮಾತನಾಡಲು ಮಾತ್ರ ಬರುತ್ತಿದ್ದೇ ಹೊರತು ತೆಲುಗು ಅಕ್ಷರಗಳನ್ನು ಓದಲು ಅಥವಾ ಬರೆಯಲು ಸತ್ತರೂ ಬರುತ್ತಿರಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಆ ಪತ್ರವನ್ನು ಬರೆದದ್ದು ಯಾರು? ಸ್ಮಿತಾ ಸತ್ತ ನಂತರ ಯಾರೋ ಆ ಪತ್ರವನ್ನು ತಂದು ಅಲ್ಲಿಟ್ಟರೆ ಅಥವಾ ಬಲವಂತವಾಗಿ ಅವರ ಬಳಿ ಸಹಿ ಮಾಡಿಸಿಕೊಂಡ್ರ? ಇವೆರಡೂ ಕೂಡ ಮಿಸ್ಟರಿಯಾಗಿ ಉಳಿದಿದೆ. ಇನ್ನು ಎರಡನೇ ರಹಸ್ಯ, ಪೋಸ್ಟ್ಮಾರ್ಟಮ್ ವರದಿ ಪ್ರಕಾರ ವೈದ್ಯರು ಶವ ಪರೀಕ್ಷೆ ನಡೆಸಿದಾಗ ಅತ್ಯಂತ ವಿಚಿತ್ರ ಸಂಗತಿಯೊಂದು ಹೊರಬಂತು. ಸಿಲ್ಕ್ ಸ್ಮಿತಾ ಸಾಯುವೆ ಕೆಲವೇ ನಿಮಿಷಗಳಲ್ಲಿ ಮೊದಲು ಒಂದು ಬಾಳೆಹಣ್ಣು ಮತ್ತು ಚಾಕ್ಲೇಟ್ ತಿಂದಿದ್ರಂತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನೇಣಿಗೆ ಕೊಳ್ಳೊಡ್ಡಿ ಜೀವ ಬಿಡಬೇಕೆಂದಿರುವ ಒಬ್ಬ ವ್ಯಕ್ತಿ ಪ್ರಶಾಂತವಾಗಿ ಚಾಕ್ಲೇಟ್ ತಿನ್ನಲು ಸಾಧ್ಯವೇ? ಅಷ್ಟೇ ಅಲ್ಲ, ಅವರ ರಕ್ತದ ಮಾದರಿಯಲ್ಲಿ ತೀವ್ರ ಪ್ರಮಾಣದ ಮದ್ಯ ಮತ್ತು ವಿಷಕಾರಿ ಸೈಕೋಟ್ರೋಫಿಕ್ ಸಬ್ಸ್ಟೆನ್ಸ್ ಅಂಶಗಳು ಪತ್ತೆಯಾಗಿದ್ವಂತೆ. ಅಂದರೆ ಅವರನ್ನು ತೀವ್ರವಾಗಿ ಮಾದಕ ಸ್ಥಿತಿಗೆ ತಳ್ಳಿ ಪ್ರಜ್ಞೆ ತಪ್ಪಿಸಿ ನಾಲಿಗೆ ಮತ್ತು ಗಂಟಲಿನ ನರಗಳು ನಿಷ್ಕ್ರಿಯಗೊಂಡ ನಂತರ ನೇಣು ಹಾಕಲಾಗಿದೆ ಎಂಬ ತನಿಖಾಧಿಕಾರಿಗಳ ಅನುಮಾನ ಇಂದಿಗೂ ಕೂಡ ಬಗೆಹರಿದಿಲ್ಲ. ಇನ್ನು ಮೂರನೇ ರಹಸ್ಯ, ಸ್ಮಿತಾ ಅವರ ಬದುಕಿನಲ್ಲಿದ್ದ ಆ ರಹಸ್ಯ ವೈದ್ಯ ಮತ್ತು ಅವರ ಮಗ. ಸ್ಮಿತಾ ಖಿನ್ನತೆಯಲ್ಲಿದ್ದಾಗ ಅವರಿಗೆ ನಿರಂತರವಾಗಿ ನಿದ್ರೆ ಮತ್ತು ಮದ್ಯದ ಮಾತ್ರೆಗಳನ್ನು ಪೂರೈಸುತ್ತಿದ್ದ ವೈದ್ಯ ಡಾಕ್ಟರ್ ರಾಧಾಕೃಷ್ಣನ್. ಈತ ಸ್ಮಿತಾ ಅವರ ನಂಬಿಕೆ ಗಳಿಸಿ ಅವರ ಸಂಪೂರ್ಣ ಮ್ಯಾನೇಜರ್ ಆಗಿ ಬದಲಾಗಿದ್ದ. ಸ್ಮಿತಾ ಸಂಪಾದಿಸಿದ ಕೋಟಿ ಕೋಟಿ ಹಣವನ್ನು ಈ ವೈದ್ಯ ತನ್ನ ಸ್ವಂತ ಹೆಸರಿಗೆ ಹಾಗೂ ತನ್ನ ಕುಟುಂಬದ ಹೆಸರಿಗೆ ಆಸ್ತಿಗಳನ್ನಾಗಿ ಪರಿವರ್ತಿಸಿಕೊಂಡಿದ್ದ. ಇದೇ ಸಮಯದಲ್ಲಿ ಸ್ಮಿತಾ ಆ ರಾಧಾಕೃಷ್ಣನ್ ಮಗನನ್ನು ಪ್ರೀತಿಸುತ್ತಿದ್ರು ಎನ್ನಲಾಗಿದೆ. ಆತನನ್ನೇ ನಂಬಿ ತನ್ನೆಲ್ಲ ರಹಸ್ಯಗಳನ್ನು ಹಂಚಿಕೊಂಡಿದ್ದ ಸ್ಮಿತಾ ಆತನನ್ನು ಮದುವೆ ಆಗಲು ಬಯಸಿದಾಗ ಆ ವೈದ್ಯನ ಕುಟುಂಬ ಸಿನಿಮಾದಲ್ಲಿ ಬಟ್ಟೆ ಬಿಚ್ಚುವ ನಿನ್ನಂಥ ಹುಡುಗಿಯನ್ನು ನಮ್ಮ ಮನೆಗೆ ಸೊಸೆಯಾಗಿ ತರಲು ಸಾಧ್ಯವಿಲ್ಲ ಎಂದು ಕ್ರೂರವಾಗಿ ನಿಂದಿಸಿ ಹೊರಹಾಕಿತ್ತಂತೆ. ಸಾಯುವ ಹಿಂದಿನ ದಿನ ಅಂದರೆ
ಸೆಪ್ಟೆಂಬರ್ 22ರಂದು ಸಿನಿಮಾ ಸೆಟ್ನಲ್ಲಿ ಸಿಲ್ಕ್ ಸ್ಮಿತಾ ಗೋಳೋ ಎಂದು ಹತ್ತಿದ್ದನ್ನು ಪ್ರತ್ಯಕ್ಷದರ್ಶಿಗಳು ಕೂಡ ನೋಡಿದ್ರಂತೆ. ಆದರೆ ಈ ಕಥೆಯ ಕತ್ತಲೆಯ ಮಗ್ಗುಲು ಇಷ್ಟಕ್ಕೆ ಮುಗಿಯುವುದಿಲ್ಲ. ವಡ್ಲಪಾಟಿ ವಿಜಯಲಕ್ಷ್ಮಿ ಎಂಬ ಹಳ್ಳಿಯ ಸಣ್ಣ ಹುಡುಗಿ ಸಿಲ್ಕ್ ಸ್ಮಿತಾ ಆಗಿ ಬೆಳೆದ ಹಾದಿಯೇ ಒಂದು ರಕ್ತಸಿಕ್ತ ಅಧ್ಯಾಯ. 14ನೇ ವಯಸ್ಸಿನಲ್ಲಿ ತನಗಿಂತ 2.5 ಪಟ್ಟು ದೊಡ್ಡವನಾದ 35 ವರ್ಷದ ಕುಡುಕ ಗಂಡನ ಕಿರುಕುಳ ತಾಳಲಾರದೆ ಓಡಿ ಬಂದ ಈಕೆಗೆ ಚೆನ್ನೈನ ಬಣ್ಣದ ಪ್ರಪಂಚ ಹೊಳಪನ್ನು ಕೊಟ್ಟರು. ಆ ಹೊಳಪಿನ ಹಿಂದೆ ಘೋರ ರಾಕ್ಷಸರಿದ್ದರು. 1980ರ ದಶಕದಲ್ಲಿ ವಂಡಿ ಚಕ್ಕಂ ಚಿತ್ರದ ಸಿಲ್ಕ್ ಪಾತ್ರ ಹಿಟ್ಟಾದ ತಕ್ಷಣ ಚಿತ್ರರಂಗ ಆಕೆಯಲ್ಲಿದ್ದ ನಟಿಯನ್ನು ಕೊಂದು ಕೇವಲ ದೇಹವನ್ನು ಮಾತ್ರ ನೋಡಲು ಶುರು ಮಾಡಿತ್ತು. ಸಿಲ್ಕ್ ಸ್ಮಿತಾ ಅವರ ಕ್ರೇಜ್ ಎಷ್ಟಿತ್ತು ಅಂದರೆ ಶೂಟಿಂಗ್ ವೇಳೆ ಅವರನ್ನ ಕಡಿದು ಬಿಸಾಡಿದ ಒಂದು ಆ್ಯಪಲನ್ನು ಕೂಡ ಹರಾಜಿನಲ್ಲಿ ಅಂತಿನ ಕಾಲಕ್ಕೆ ಬರೋಬ್ಬರಿ 25,000 ರೂಪಾಯಿಗೆ ಅಭಿಮಾನಿ ಒಬ್ಬ ಖರೀದಿಸಿದಂತೆ. ಸಿನಿಮಾ ಪೋಸ್ಟರ್ನಲ್ಲಿ ಸಿಲ್ಕ್ ಸ್ಮಿತಾ ತೊಡೆ ಅಥವಾ ಕಣ್ಣು ಕಾಣಿಸಿದರೆ ಸಾಕು ಚಿತ್ರಮಂದಿರಗಳು ಹೌಸ್ಫುಲ್ ಆಗ್ತಿದ್ವು. ದೊಡ್ಡ ದೊಡ್ಡ ಕಮಲ್ ಹಾಸನ್, ರಜನಿಕಾಂತ್, ಚಿರಂಜೀವಿ ಅವರ ಸಿನಿಮಾಗಳಿಗೂ ಸಿಲ್ಕ್ ಸ್ಮಿತಾ ಅವರ ಒಂದು ಡ್ಯಾನ್ಸ್ ಕಡ್ಡಾಯವಾಗಿ ಬೇಕಿತ್ತು. ಆದರೆ ಈ ಖ್ಯಾತಿಯ ಮರೆಯಲ್ಲಿ ಆಕೆ ಅನುಭವಿಸಿದ ಅವಮಾನಗಳು ಅಷ್ಟಿಷ್ಟಲ್ಲ. 1982ರಲ್ಲಿ ತಮಿಳುನಾಡಿನ ಹಳ್ಳಿಯೊಂದರಲ್ಲಿ ಶೂಟಿಂಗ್ ನಡೆಯುತ್ತಿದ್ದಾಗ ಬಟ್ಟೆ ಬದಲಾಯಿಸಲು ಸರಿಯಾದ ರೂಮ್ ಸಿಗದೆ ಓಪನ್ ಗುಡಿಸಿನಲ್ಲಿ ಸಿಲ್ಕ್ ಬಟ್ಟೆ ಬದಲಾಯಿಸ್ತಿದ್ರಂತೆ. ಅದನ್ನು ನೋಡಲು ನೂರಾರು ಹಳ್ಳಿಯ ಗಂಡಸರು ಮರದ ಮೇಲೆ ಹತ್ತಿ ಇಣುಕಿ ನೋಡುತ್ತಾ ಶೀಟಿ ಹೊಡೆದಾಗ ಸಿಲ್ಕ್ ಸೀರೆಯಿಂದ ದೇಹ ಮುಚ್ಚಿಕೊಂಡು ಅಳುತ್ತಾ ಶೂಟಿಂಗ್ ಸ್ಪಾಟ್ನಿಂದ ಓಡಿ ಹೋಗಿದ್ರಂತೆ. ಇನ್ನು ಉದ್ಯಮಿಗಳು, ರಾಜಕಾರಣಿಗಳು, ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಆಕೆಯನ್ನು ಕೇವಲ ತಮ್ಮ ಹಾಸಿಗೆಗೆ ಕರೆಯುವ ವಸ್ತುವಾಗಿ ಅಷ್ಟೇ ನೋಡಿದರು. ತನ್ನ ಸ್ವಂತ ತಾಯಿ ಮತ್ತು ಸಹೋದರ ಕೂಡ ಆಕೆ ಸಂಪಾದಿಸುತ್ತಿದ್ದ ಹಣಕ್ಕಾಗಿ ಮಾತ್ರ ಹತ್ತಿರವಾಗ್ತಿದ್ರು. ಈ ಎಲ್ಲ ಕೈ ಘಟನೆಗಳು ಸಿಲ್ಕ್ ಸ್ಮಿತಾ ಅವರನ್ನು ಒಳಗಿನಿಂದ ಪೂರ್ತಿಯಾಗಿ ಸಾಯಿಸಿ ಬಿಟ್ಟಿದ್ದವು. ಇನ್ನು ತಮ್ಮ ಜೀವನದ ಕೊನೆ ದಿನಗಳಲ್ಲಿ ಸಿಲ್ಕ್ ಸ್ಮಿತಾ ಕೋಟಿ ಹಣವನ್ನು ಕಳೆದುಕೊಂಡು ಕಂಗಾಲಾಗಿದ್ದರು. ಸ್ವತಃ ಸಿನಿಮಾ ನಿರ್ಮಾಣ ಮಾಡಲು ಹೋಗಿ ನಷ್ಟ ಅನುಭವಿಸಿದರು. ನಂಬಿದ ವ್ಯಕ್ತಿಗಳು ಹಣ ದೋಚಿದ್ರು. ಸಾಯುವ ಕೆಲವು ದಿನಗಳ ಮೊದಲು ತಮ್ಮ ಆಸ್ತಿಯನ್ನು ಮಾರಿ ಸಾಲ ತೀರಿಸಲು ಯತ್ನಿಸುತ್ತಿದ್ದರು. ಇಷ್ಟೆಲ್ಲ ಅನುಮಾನಗಳಿದ್ದರೂ ಸಿಲ್ಕ್ ಸ್ಮಿತಾ ಅವರ ಸಾವು ತನಿಖೆ ಹಂತದಲ್ಲೇ ಮುಚ್ಚಿ ಹೋಯಿತು. ಹೈ ಪ್ರೊಫೈಲ್ ವ್ಯಕ್ತಿಗಳ ಹೆಸರುಗಳು ಹೊರಬರುತ್ತವೆ ಎಂಬ ಕಾರಣಕ್ಕೆ ತನಿಖೆಯನ್ನು ತರಾತುರಿಯಲ್ಲಿ ಮುಗಿಸಲಾಯಿತು ಎಂಬ ಅನುಮಾನ ಬರುತ್ತೆ. ಅಥವಾ ನಿಜಕ್ಕೂ ಆಕೆ ಅನುಭವಿಸಿದ ಏಕಾಂಗಿತನವೇ ಆಕೆಯನ್ನು ಬಲಿ ತೆಗೆದುಕೊಂಡಿತ ಎನ್ನುವ ಇನ್ನೊಂದು ಅನುಮಾನ ಶುರುವಾಗುತ್ತೆ. ಸೊ ಹೀಗೆ ಸ್ನೇಹಿತರೆ, ಬಣ್ಣದ ಪ್ರಪಂಚದ ಕತ್ತಲೆಯ ರಹಸ್ಯಗಳ ನಡುವೆ ಸಿಲ್ಕ್ ಸ್ಮಿತಾ ಅವರ ಅಧ್ಯಾಯ ಮುಕ್ತಾಯವಾಯಿತು. ನೂರಾರು ಜನರಿಗೆ ಆಪತ್ತಿನಲ್ಲಿ ಈಕೆ ಕೋಟಿ ಹಣದ ನೆರವು ನೀಡಿದ್ದ, ಲಕ್ಷಾಂತರ ಜನರ ಹೃದಯ ಆಳಿದ್ದ ಆ ನಟಿ ಕೊನೆಗೆ ತೀವ್ರ ಏಕಾಂಗಿಯಾಗಿ ಬಗೆಹರಿಯದ ರಹಸ್ಯಗಳ ನಡುವೆ ಮಣ್ಣಾಗ್ತಾರೆ. ಸೊ ಸ್ನೇಹಿತರೆ, ಸಿಲ್ಕ್ ಸ್ಮಿತಾ ಅವರ ಈ ದುರಂತ ಬದುಕು ನಮಗೆ 2 ಮಹತ್ವದ ಪಾಠಗಳನ್ನು ಕಲಿಸುತ್ತದೆ. ಎಷ್ಟೇ ದೊಡ್ಡ ಕಷ್ಟ ಅಥವಾ ಏಕಾಂಗಿತನ ಬಂದರೂ ಎಂದಿಗೂ ಮಾದಕ ವಸ್ತುಗಳ ದಾಸರಾಗಬಾರದು ಅಂತ. ಹಾಗೆ ಯಾರಿಗೆ ಸಹಾಯ ಮಾಡುವುದಿದ್ದರೂ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನು ಪಣಕ್ಕಿಟ್ಟು ಸಹಾಯ ಮಾಡಲು ಹೋಗಬೇಡಿ. ಏಕೆಂದರೆ ಸಮಯ ಕೆಟ್ಟಾಗ ನೀವು ನಂಬಿದ ಜಗತ್ತು ನಿಮ್ಮ ಪರವಾಗಿಯೇ ನಿಲ್ಲುವುದಿಲ್ಲ. ಸೊ ಸ್ನೇಹಿತರೆ, ಇದಾಗಿದ್ದು ಸಿಲ್ಕ್ ಸ್ಮಿತಾ ಅವರ ಸಾವಿನ ಹಿಂದೆ ಇದ್ದಂಥ ರಹಸ್ಯ ಅಥವಾ ಅವರ ಒಂದು ಲೈಫ್ ಸ್ಟೋರಿ. ಸೊ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ಅಥವಾ ಸಿಲ್ಕ್ ಸ್ಮಿತಾ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ನಿಮಗೆ ಟ್ರೆಂಡಿಂಗ್ ಟಾಪಿಕ್ ಅಥವಾ ಲೈಫ್ ಸ್ಟೋರಿ ವಿಡಿಯೋಗಳು ಬೇಕು ಅಂದರೆ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಮಿಸ್ ಮಾಡದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.